ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ಇವತ್ತು ಏನಂದರೆ ಇವಾಗ ಇಲ್ಲಿ ಪ್ರಸನ್ನ ಇದ್ದಾನೆ, ಇಲ್ಲಿ ವಿಲಾಸ್ ಅವರು ಇದ್ದಾರೆ, ನಾನಿದೆ, ಇಲ್ಲಿ ಇನ್ನೊಬ್ರು ಮಂಜು ಇದ್ದಾರೆ, ಪಾಪ ಹೆಲ್ಪ್ ಮಾಡ್ತಿದ್ದಾರೆ ವಿಡಿಯೋ ಮಾಡೋಕ್ಕೆ. ಇವಾಗ ನಮ್ಮ ಜೊತೆ ಇವತ್ತು ಮಲೇಷ್ಯಾದಲ್ಲಿ ಕೊಲ್ಲಂಪುರದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಯಾರು ಅಂತ ಹೇಳ್ತೀವಿ. ಎಲ್ಲರಿಗೂ ಐ ಥಿಂಕ್ ತುಂಬ ಜನ ಕನ್ನಡದವ್ರು ಗೊತ್ತು. ಅದು ಅವ್ರು ಮೀನ್ ಸೈಕ್ಲಿಸ್ಟು. ಅವರು ಏನಂದರೆ ಇವಾಗ ಬೆಂಗಳೂರಿಂದ ಸಿಂಗಾಪುರ್ವರೆಗೂ ಯಾವುದೋ ಒಂದು ಉದ್ದೇಶದಿಂದ ಟ್ರಾವೆಲ್ ಮಾಡ್ತಿದ್ದಾರೆ. ಅದೇನು ಆಮೇಲೆ ಯಾವ ಥರ ಇರ್ತಾರೆ, ಯಾಕಂದ್ರೆ ಅವ್ರು ತುಂಬ ಲಾಗ್ಗಳನ್ನೆಲ್ಲ ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಹಾಗೆ ಬನ್ನಿ ಕೇಳುವ. ಇಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದಾರೆ. ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರಿಗೆ ವೆಲ್ಕಮ್ ಮಾಡೋಕೆ ಬಂದಿದ್ವಿ. ಸೀಟ್ ತಗೊಂಡು ಕೂಡ ಆಯಿತು. ಆಮೇಲೆ ಬನ್ನಿ ನೋಡುವ ಏನಂತಾರೆ. ಇದೇ ಇಲ್ಲೇ ಇದ್ದಾರೆ, ಲೆಟ್ಸ್ ಗೋ. ಬನ್ನಿ ಇಲ್ಲೇ ಇಲ್ಲಿದ್ದಾರೆ ನೋಡಿ. ಇವರೇ ಮೋಸ್ಟ್ ಪವನ್, ಅವ್ರ ಮನೆ ಒಳಗೆ ವೆಲ್ಕಮ್. ಅಂಡ್ ದೆನ್ ಇವರೇ ಇಲ್ಲಿ ಇರುವ ಹೆಸರು ನೋಡಿ, ಸುದರ್ಶನ್ ಸಂಚಾರಿ ಅಂತ ಹೇಳಿ ತುಂಬಾ ಜನ ಗೊತ್ತು. ವೆಲ್ಕಮ್ ಬ್ರೋ. ಫಸ್ಟ್ ಥ್ಯಾಂಕ್ಸ್ ತಗೊಳ್ಳಿ ಅಂತ ಬೇಡ. ವೆಲ್ಕಮ್ ಟು ಮಲೇಷಿಯಾ. ಮಲೇಷಿಯಾ ಬಂದಿದ್ದಾರೆ. ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕ ಸ್ಪೆಷಲ್ ಮುಂದೆ ಅದು ಅವ್ರದ್ದೇ ಬಂದ್ಕೊಡೋದು. ಓಕೆ, ಏನಂದ್ರೆ ಇವಾಗ ಬಂದಿದ್ದೀರಾ, ಅಲ್ಲಿಂದ ಬಂದಿದ್ದೀರಾ, ಏನ್ ಉದ್ದೇಶ ಅಂತ ಹೇಳಿಲ್ಲ. ಏನ್ ಉದ್ದೇಶ, ಏನ್ ಮಾಡ್ತಿದ್ದೀರಾ, ಎಷ್ಟು ಮಾಡಿದ್ರಿ, ಒಂದ್ ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ. ನನ್ನ ಹೆಸರು ಸುದರ್ಶನ್ ಅಂತ. ನಮ್ಮೂರು ಚಿತ್ರದುರ್ಗದ ಹತ್ರ ಒಂದು ಹಳ್ಳಿ, ಹನುಮನಹಳ್ಳಿ ಅಂತ. ಸೊ ನಾನು ಇವಾಗ ಬೆಂಗಳೂರಿಂದ ಸಿಂಗಾಪುರ್ಗೆ ಸೈಕಲ್ ರೈಡ್ ಮಾಡ್ತೀನಿ. ನವೆಂಬರ್ 26, 2023 ಶುರು ಮಾಡಿದೆ ಬೆಂಗಳೂರಿಂದ. ಈ ರೈಡ್ ಮಾಡ್ತಿರೋ ಉದ್ದೇಶ, ನಾನು ನಮ್ಮ ತಂದೆ, ನಮ್ಮ ತಮ್ಮ 3 ಜನ ಓದಿದ ಸ್ಕೂಲ್ದು ಬಿಲ್ಡಿಂಗ್ ಫುಲ್ ಡ್ಯಾಮೇಜ್ ಆಗಿದೆ. ಸೊ ಆ ಬಿಲ್ಡಿಂಗಿಗೆ ಇವಾಗ ಫಂಡ್ ರೈಸ್ ಮಾಡ್ತಿದ್ದೀವಿ. ಇಲ್ಲಿವರೆಗೂ 1,37,000 ಆಗಿದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ 1 ಕೋಟಿ ಬೇಕು. ಸೊ ಇದು ಪ್ಲಾನು. ಇವಾಗ ನಾನು ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್, ಮಲೇಷ್ಯಾ, ಇಲ್ಲಿ ಅಂದರೆ ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಮುಗಿಸ್ಕೊಂಡು ಇವಾಗ ಮಲೇಷ್ಯಾದಲ್ಲಿದ್ದೀನಿ. ನೆಕ್ಸ್ಟು ಇನ್ನೊಂದು 5-6 ಡೇಸಲ್ಲಿ ಸಿಂಗಾಪುರ್ಗೆ ರೀಚ್ ಆಗ್ತೀನಿ. ಮತ್ತೇನು ಹೇಳಬೇಕು ಅಂದರೆ, ನಾನು ಉಳ್ಕೊಳ್ಳೋದೆಲ್ಲ ಟೆಂಟಲ್ಲಿ. ನಾನು ಅವಾಗ ನಾನು ಅಡುಗೆ ಮಾಡ್ಕೊತೀನಿ, ಕೆಲವೊಂದ್ಸಲ ಹೋಟ್ಲಲ್ಲಿ ತಿಂತೀನಿ, ಇಲ್ಲಾಂದರೆ ಯಾರು ಕೊಟ್ಟಿರೋ ಅದನ್ನು ತಿಂತೀನಿ. ಅದು ಬಿಟ್ಟರೆ ಸ್ನಾನ ಮಾಡ್ಕೊಳ್ಳೋದು ಎಲ್ಲಿ ಬೇಕಾದ್ರೂ, ಪೆಟ್ರೋಲ್ ಪಂಪು ಇಲ್ಲಾಂದರೆ ಯಾರ್ದಾರು ಮನೆ ಹತ್ರ ಎಲ್ಲರೂ ಮಾಡ್ಕೊತೀನಿ. ಮತ್ತೇನು ಅಂದರೆ, ಸೈಕಲ್ ಏನಾದ್ರು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದರೆ ನಾನೇ ಸರಿ ಮಾಡ್ಕೊತೀನಿ. ಏನಾದ್ರು ಇದ್ದರೆ ಸರ್ವಿಸ್ ಸೆಂಟ್ರಿಗೆ ಬಿಡ್ತೀನಿ ಅಷ್ಟೇ. ಇಷ್ಟೇ ನನ್ನ ಜರ್ನಿಯ ಅದೇ ಇಂಟ್ರಡಕ್ಷನ್ ಗೊತ್ತಿರ್ಬೋದು. ಅಲ್ಲಿ ಕನ್ನಡಕ್ಕೋಸ್ಕರ ಅದು ಕನ್ನಡ ಶಾಲೆಗೋಸ್ಕರ ಒಂದು ಈ ಥರ ಉದ್ದೇಶ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಸಂಚಾರ ಮಾಡ್ಕೊಂಡ್ ಬಂದಿದ್ದಾರೆ. ಹೆಸರು ಚೆನ್ನಾಗಿದೆ ಅವ್ರದ್ದು, ಸುದರ್ಶನ್ ಸಂಚಾರಿ. ಅದೇ ತರ ಇಲ್ಲಿ ನೋಡ್ಬೋದು, ಅವ್ರದ್ದು ಇಷ್ಟೇ ಚಿಕ್ಕ ಸೈಕಲ್ ಇದೆ, ಕೆಳಗಡೆ ಇದೆ. ಇವಾಗ ಮೇಲ್ ಬಂದಿದೀವಿ ಮನೆಗೆ, ಅದನ್ನು ತೋರಿಸ್ತೀವಿ ಆಮೇಲೆ. ಇವಾಗ ನಮ್ಮ ವಿಲಾಸರ್ ಬಂದು 2 ಕ್ವಶನ್ಸ್ ಇದೆ, ಯಾವ ತರ ಇದೆ ಅಂತ ಏನ್ ಕೇಳಿ. ಅಂದ್ರೆ ಬ್ರೋ, ನೀವು ಬೆಂಗಳೂರು ಯಾವಾಗ ಬಿಟ್ಟಿರೋದು? ನವೆಂಬರ್ 26, 2023. ಅಂದ್ರೆ ಇಲ್ಲಿವರೆಗೂ ಬಹಳ ದಿನ ಆಯ್ತು. 6 ತಿಂಗಳಾಯ್ತು. 6 ತಿಂಗಳು. ಅದೇ ಹತ್ತಿದೆ. ಅವ್ರು ಬಂದ್ಬಿಟ್ಟು ಇನ್ನೂ 6 ತಿಂಗಳಾಯ್ತು ಮಲೇಷ್ಯಾ. ನವೆಂಬರ್ 20 ಬಂದಿದ್ದು. ಕರೆಕ್ಟಾಗಿ 6 ತಿಂಗಳಾಯ್ತು. ಅದೇ ಇವ್ರಿಗೆ ಏನ್ ಕ್ವಶನ್ ಅಂದ್ರೆ, ನೀವು ಯಾವ ತರ ಚಾರ್ಜ್ ಯಾವ ತರ ಅದೇ ಇದೊಂದು ಸೋಲಾರ್ ಇದೆ ನಮ್ಮ ಕಡೆ. ಇದು 21 ವ್ಯಾಟ್ದು. ಇದೇನು ಅಷ್ಟೊಂದು ಪರ್ಫೆಕ್ಟ್ ಅಲ್ಲ, ಯಾಕಂತಂದ್ರೆ ಈಗ ಸೈಕಲ್ ರೈಡ್ ಮಾಡ್ಬೇಕಾದ್ರೆ ಅದರ ಮರ ಬಂತು ಅಂದ್ರೆ ಹೋಗ್ತಾ ಇರ್ತೀನಿ, ನೆರಳು ಬಂತು ಅಂದ್ರೆ ಅದು ಹೋಗ್ಬಿಡುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ, ಮತ್ತೆ ಚಾರ್ಜ್ ಆಗುತ್ತೆ. ಇದನ್ನ ನಿಮ್ ಬ್ಯಾಕಿಂಗ್ ಹಾಕೋತೀರಾ? ಇಲ್ಲ, ನಾನು ಇವಾಗ ಹಿಂದ್ಗಡೆ ಬ್ಯಾಗೇಜ್ ಹಾಕಿರ್ತೀನಿ ಬ್ಯಾಗು, ಅದ್ರ ಮೇಲೆ ಇಲ್ಲಿ ನೋಡಿ ಈ ಬ್ಯಾಗು ನಡುವೆ ಇರುತ್ತೆ, 2 ಬ್ಯಾಗ್ ಅಕ್ಕಪಕ್ಕ ಬಂದಿರುತ್ತೆ. ಸೊ ಈ ತರ ಇರುತ್ತೆ. ಅಂದ್ರೆ ಇದನ್ನ ಕರೆಕ್ಟಾಗಿ ಬಿಸಿಲಿಗೆ ಇಟ್ರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. 2 ಆಂಪೇರಿಟಿ ಔಟ್ಪುಟ್ ಇರುತ್ತೆ. ಕರೆಕ್ಟಾಗಿ ಬಿಸಿಲಲ್ಲಿ ಇಟ್ರೆ ಒಂದ್ ದಿವಸಕ್ಕೆ ಒಂದು 25,000 mAh ಜನರೇಟ್ ಆಗುತ್ತೆ. ಆದ್ರೆ ನಾವು 100% ಬೆಳಗಿನ ಸಂಜೆ ಮಟ್ಟ ಬಿಸಿಲಿಗೆ ಇಡಕ್ಕಾಗಲ್ಲ. ಸೈಕಲ್ ಓಡಿಸ್ತಾ ಇರ್ಬೇಕಾದ್ರೆ ನೆರಳು ಅದೇನಾದ್ರು ಬಂದ್ರೆ ಸ್ವಲ್ಪ ಇದಾಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ ಅಷ್ಟೇ. ಇದು ಚಾರ್ಜ್. ಇನ್ನು ಮಲ್ಕೊಳ್ಳೋದು ಟೆಂಟ್. ಬ್ಯಾಟ್ರಿ ಸೇವರ್ ಎಲ್ಲ ಪವರ್ ಬ್ಯಾಂಕ್ ಇದಾವೆ. 20,000 mAh 2 ಇದೆ. 3 ಇತ್ತು. ಮೊನ್ನೆ ದಾರಿಲಿ ರಷ್ಯಾದ ಕಪಲ್ 53 ವರ್ಷದವರು ಸಿಕ್ಕಿದ್ರು. ಅವ್ರ ಹತ್ರ ಪಾಪ ಯಾಕೆ ಹೊಡೆದಾಡ್ತಿದ್ರು ಚಾರ್ಜಿಗೆ. ಇಲ್ಲ, ಡೊನೇಟ್ ಅಂತಲ್ಲ, ನಮ್ಮ ಅಪ್ಪಂಗೆ 52 ವರ್ಷ, ಅವ್ರಿಗೆ 53 ವರ್ಷ, ಗಂಡ ಹೆಂಡತಿಗೆ. ಅವ್ರು ರಷ್ಯಾದಿಂದ ಬಂದಿರ, ಬೈಕಲ್ಲಿ ಹೋಗ್ತಿದ್ದಾರೆ. ಸೊ ಓಕೆ. ಓಕೆ ಬ್ರೋ, ಅದೇ ಇವಾಗ ನಿಮ್ದೇನು ಹಾರ್ಡೆಸ್ಟ್, ಅಲ್ಲಿಂದ ಬಂದಿರ 6 ತಿಂಗಳಾಯ್ತು, ಯಾವ್ದು ಹಾರ್ಡೆಸ್ಟ್ ಮೂಮೆಂಟ್ ಅಂತ ಹೇಳ್ತೀರಾ? ಹಾರ್ಡೆಸ್ಟ್ ಅಂದ್ರೆ ಅದೇ ಈ ತರ ಬ್ರೋ, ನಾನು ಯಾವತ್ತೂ ಮಾಡ್ಲೇಬಾರ್ದಾಗಿತ್ತು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಬಿಕಾಸ್ ನಾನು ಜರ್ನಿ ಶುರು ಮಾಡಿದ್ದು 2021 ಆಗಸ್ಟ್ 18ಕ್ಕೆ.
ಅವಾಗ ಫಸ್ಟ್ 2 ವರ್ಷ ಇಂಡಿಯಾ ಸುತ್ತಾಡಿ ನೇಪಾಳಕ್ಕೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದು ಮತ್ತೆ ಅಲ್ಲಿಂದ ಸಿಂಗಾಪುರ್ಗೆ ಬಂದಿರೋದು. ಸೊ ನನಗೆ ಇದು ಅಲ್ಲೇ 2.5 ವರ್ಷದಿಂದ ರೊಟೀನು. ನನಗೆ ಮಾಡಲೇಬಾರ್ದು ಅಂತ ಯಾವತ್ತೂ ಅನ್ಸಿಲ್ಲ. ಇನ್ನು ನಾನು ಇವಾಗ ನೋಡಿ ಇಲ್ಲಿವರೆಗೂ ಬಂದ್ಮೇಲೆ ನಾನು ಇವಾಗ ನೆಕ್ಸ್ಟ್ ಸಿಂಗಾಪುರ್ಗೆ ಹೋಗಿ ನಾನು ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ, ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ. ಸರ್ಪ್ರೈಸ್ ಕಾದಿದೆ. ಇವಾಗ ಪ್ರೀವಿಯಸ್ ಎಷ್ಟು ಕಂಟ್ರಿ ಹೋಗಿದ್ದೀರಾ? ಪ್ರೀವಿಯಸ್ ಅದೇ ಇಂಡಿಯಾ ಮತ್ತೆ ನೇಪಾಳ ಹೋಗಿದೆ. ಭೂತಾನ್ ಹೋಗ್ಬೇಕು ಅಂತಿದ್ದೆ. ನಾನು ಲೋಯೆಸ್ಟ್ ಬಜೆಟ್ ಟ್ರಾವೆಲರ್. ಲೋಯೆಸ್ಟ್ ಈಗ ಮಲೇಷ್ಯಾದಲ್ಲಿ ಎಷ್ಟು ಖರ್ಚು ಮಾಡಿರ್ಬೋದು 6 ದಿವಸಕ್ಕೆ? ಒಂದು 800 ರೂಪಾಯಿ ಖರ್ಚು ಮಾಡಿರ್ಬೋದು. ಏನ್ ರಿಂಗಿಟ್ ಅಲ್ಲ, ಏನು ರುಪೀಸ್ ಅಲ್ಲಿ 800 ರೂಪಾಯಿ ಅಷ್ಟೇ. ಈ ರುಪೀಸ್ ಅಲ್ಲಿ ಲೋಯೆಸ್ಟ್ ನಾನು ಲೋಯೆಸ್ಟ್ 40 ರಿಂಗಿಟ್ ಆಯ್ತು. 40 ರಿಂಗಿಟ್ ನಾನು 50 ರಿಂಗಿಟ್ ಖರ್ಚು ಮಾಡಿದ್ದೀನಿ. 50 ರಿಂಗಿಟ್ ಖರ್ಚು ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಕಾಸು. ಅಲ್ಲಿ ಅದೇ ಯಾರೋ ಒಬ್ರು ಯಾಮರ್ಸ್ಬಿಟ್ಟ ನನ್ನ ಮಗ. ನನ್ನ ಹತ್ರ 500 ತಾಯಿ ಬಡ್ಡಿತ್ತು, ಅದಕ್ಕೆ 65 ರಿಂಗಿಟ್ ಕೊಡ್ಬೇಕಿತ್ತು. ಅಲ್ಲಿ ಭಾನುವಾರ ಎಂಟರ್ ಆಗಿದ್ದು, ಎಲ್ಲೂ ಯಾರು ಇರ್ಲಿಲ್ಲ, ಓಪನ್ ಇರ್ಲಿಲ್ಲ. ಅವ್ರು ಯಾರೋ ಸಿಕ್ಕರು ತಮಿಳಿಯನ್ಸು. ಅವನು ನಾನು ಅನ್ಕೊಂಡೆ ಒಂದು 100 ರಿಂಗಿಟ್ ಕೊಡ್ಬೋದು ಖುಷಿಯಾಗಿ ಅಂತ. ಅವನು 15 ರಿಂಗಿಟ್ ಕಟ್ ಮಾಡ್ಕೊಂಡ. ಹಾರ್ಡೆಸ್ಟ್ ಟೈಮ್ ಕೇಳ್ತಿದ್ದೆ. ಹಾರ್ಡೆಸ್ಟ್ ಟೈಮ್ ಅಂದ್ರೆ ಲಾವೋಸ್ ಅಲ್ಲಿದ್ದಾಗ ಹಾರ್ಡೆಸ್ಟ್ ಟೈಮು. ನಂಗೆ ಸಾಲ ಕೊಟ್ಟಿರೋರೆಲ್ಲ ಒಟ್ಟಿಗೆ ವಾಪಸ್ ಕೇಳಿದ್ರು. ಅವ್ರಿಗೆ ಸಾಲ ಕೊಟ್ಬಿಟ್ಟು ಕೈಲಿ ಒಂದು ಸ್ವಲ್ಪನೂ ಕಾಸಿರ್ಲಿಲ್ಲ. ಹೆಂಗೆ ಹೊಡೆದಿದ್ದೀನಿ ಅಂದರೆ ರಾತ್ರಿ ಎಲ್ಲ ಸೈಕಲ್ ಹೊಡ್ತೀನಿ. ಏನಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ನಾನು ಬೇಗ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ನಾನು ಹೆಂಗೆ ಅಂದ್ರೆ ಒಂದು ಕಂಟ್ರಿ ಇಷ್ಟು ಬಜೆಟ್ ಅಂದ್ರೆ ಅದಕ್ಕೆ ನಾನು ದಾಟ್ಸಲ್ಲ. ಬಿಕಾಸ್ ಅದಕ್ಕಿಂತ ದಾಟ್ಸಿದ್ರೆ ನೆಕ್ಸ್ಟ್ ಕಂಟ್ರಿಗೆ ಹೋಗಿ ದುಡ್ಡು ಇರಲ್ಲ. ಸೊ ಲಾವೋಸ್ ಅಲ್ಲಿ ಹೆಂಗೆ ಹೊಡ್ತೀನಪ್ಪ ಅಂದ್ರೆ ಈಗ ಸಂಜೆ ಊಟ ಮಾಡೋದು ಆಯ್ತಾ. ಇವಾಗ ಸಂಜೆ ಊಟ ಮಾಡಿ ಸೈಕಲ್ ಹೋಗ್ತಾರೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಅಲ್ಲೆಲ್ಲರೂ ನಿಲ್ಸ್ಬಿಟ್ಟು ಮಲ್ಕೊಳ್ಳೋದು. ರಾತ್ರಿ ಎಲ್ಲ ಫುಲ್ ಜರ್ನಿ ಮಾಡಿ ಆಯ್ತಾ. ಮತ್ತೆ ಸಂಜೆ ಊಟ ಸಿಕ್ಕರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ರಾತ್ರಿ 10 ಗಂಟೆಗೆ ಸಿಗುತ್ತೋ 12 ಗಂಟೆಗೆ ಸಿಗುತ್ತೋ ಗೊತ್ತಿಲ್ಲ. ಫಸ್ಟ್ ನೋಡ್ತೀನಿ ಎಲ್ಲರೂ ಒಂದು ಇವಾಗ ಯಾವ್ದಾರು ಒಂದು ಪಾರ್ಟಿ ಮಾಡ್ತಿದ್ರೆ ಏನಾರು ಮಾಡ್ತಿದ್ರು ಅಂದ್ರೆ ಅವ್ರ ಹೋಗಿ ಸ್ವಲ್ಪ ಕ್ಲಬ್ ಆಗಿ ಸ್ವಲ್ಪ ಮಾತಾಡಿದ್ರೆ ಅವ್ರು ಏನೋ ಸ್ವಲ್ಪ ಅನ್ನ ಕೊಡ್ತಾರೆ. ನಾನು ಎಗ್ಗೆಲ್ಲ ಇಟ್ಕೊಂಡಿರ್ತೀನಿ, ಫ್ರೈ ಮಾಡ್ಕೊತೀನಿ. ಸೊ ಎಲ್ಲೂ ಆಗಿಲ್ಲ ಅಂದ್ರೆ ಕೊನೆಗೆ ನನ್ನ ಹತ್ರ ಬೇಳೆ ಇರುತ್ತೆ, ಅಕ್ಕಿ ಇರುತ್ತೆ, ಅದನ್ನ ಬೇಯಿಸ್ಕೊಂಡು ಅದಕ್ಕೆ ಎಲ್ಲ ಮಾಡ್ಕೊತೀನಿ. ಸೊ ಕೆಲವೊಂದ್ಸಲ 2 ದಿವಸಕ್ಕೆ ಒಂದ್ಸಲ ಊಟ ಮಾಡಿದೀನಿ. ನನಗೆ ಇವಾಗ್ಲೂ ಆಶ್ಚರ್ಯ ಆಗುತ್ತೆ, ಹೆಂಗ್ ನಾನು 2 ದಿವಸಕ್ಕೆ ಒಂದ್ಸಲ ಊಟ ಮಾಡಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾನು ಒಂದ್ ದಿವಸ 5 ಸಲ ತಿಂತೀನಿ, 6 ಸಲ ತಿಂತೀನಿ, ಸಿಕ್ತಾ ಸುಮ್ಮನೆ ತಿಂತಾನೆ ಇರ್ತೀನಿ ಆಯ್ತಾ. ಆದ್ರೆ ಹಂಗೆಲ್ಲ ಆಗಿತ್ತು. ಸ್ಕೇರಿ ಒಂಥರ ಅಂದ್ರೆ ಭಯ ಅಂದ್ರೆ ಅದೇ ಏನಾರು ಆಗ್ಬಿಡ್ತೀನಿ ನಾನು. ಸತ್ಗೆ ತಗೋಬಿಟ್ರೆ ಏನೋ ಇವಾಗ ಊಟನೇ ಮಾಡಿಲ್ಲ, ಸೈಕಲ್ ಹೊಡಿತಾ ಇದ್ದೀನಿ ರಾತ್ರಿ ಎಲ್ಲ, ಸತ್ಗೆ ತಗೋಬಿಟ್ರೆ ಏನ್ ಮಾಡೋದು? ಯಾಕಂದ್ರೆ ಬೆಳಗ್ಗೆ ಹೊತ್ತು ಸಿಕ್ಕಾಬಿಟ್ಟೆ ಬಿಸಿಲು, ನಿದ್ದೆ ಬರ್ತಿರ್ಲಿಲ್ಲ. ಹಂಗೆ ಅಂದ್ರೆ ಫುಲ್ ಮಿಮ್ಮೆ ಹಾಕೊಂಡ್ರೆ ಶರ್ಟ್ ಗಿಟ್ ಎಲ್ಲ ಎಂದೋ ಇಟ್ಟಿರೋದು. ಅಷ್ಟು ಸೆಕೆ. ಒಂದು 43-44 ಡಿಗ್ರಿ ಮಟ್ಟ ಇರ್ತಿತ್ತು. ಈ ತರ ಒಂದು 8 ರಿಂದ 10 ದಿವಸ ಮಾಡಿದೀನಿ. ಅದೆಲ್ಲ ಇನ್ಸ್ಟಾಗ್ರಾಮ್ ಸ್ಟೋರಿ ಮಳೆಯಲ್ಲಿ ಬಂದಾಗ ಮಳೆಯಲ್ಲೂ ಹಂಗೆ ಅದೇ ಲಾವೋಸ್ ಅಲ್ಲೇ ಸ್ವಲ್ಪ ಸಿಕ್ಕಾಪಟ್ಟೆ. ಇಷ್ಟು ಚಿಕ್ಕ ಬ್ಯಾಗ್ ಅಲ್ಲಿ ಇಷ್ಟೆಲ್ಲ ಹೇಳಿದ್ರಲ್ಲ, ಅಡಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇದೆ ನೋಡಿ ಗ್ಯಾಸ್ ಅದು ಅಲ್ಲ, ಇದು ಒಳ್ಳೆ ನಿಧಿ ತೆಗೆದಾಗ್ತದೆ. 6 ತಿಂಗಳಿಂದ ಇಷ್ಟೇ. ಇದು ಅಡಿಗೆ ಮಾಡ್ಕೊಳಕ್ಕೆ ಪಾತ್ರೆ, ಇದು ಸ್ಟವ್, ಇದು ಗ್ಯಾಸ್. ಸೊ ಇದರಲ್ಲಿ ಒಂದು ಫ್ರೈಯರ್ ಇದೆ, ಒಂದು ಪಾತ್ರೆ ತರ ಇದೆ. ಇದರಲ್ಲಿ ಏನೋ ಮೊಟ್ಟೆ ಗಿಟ್ಟೆ ಹೊಡ್ಕೊಂಡು ಫ್ರೈ ಮಾಡ್ಕೋಬಹುದು. ಇದರಲ್ಲಿ ಬೆಳೆ ಅನ್ನ ಏನಾದ್ರು ಬೇಯಿಸ್ಕೋಬಹುದು. ಸೊ ಇವಾಗ ಅನ್ನ ಬೇಯಿಸ್ಕೊಂಡೆ ಅಂದ್ರೆ 2 ಹೊತ್ತಿಗೆ ಆಗೋಷ್ಟು ಬೇಯಿಸ್ಕೊತಿದ್ದೆ. ಅರ್ಧ ಅನ್ನ ತಿಂದ್ಬಿಟ್ಟು ಇನ್ನು ಅರ್ಧ ಅನ್ನ ಇದ್ರಲ್ಲಿ ಇಟ್ಕೊಳ್ಳೋದು, ಮತ್ತೆ ಹೊಟ್ಟೆ ಹಸ್ತು ತಿನ್ನೋದು. ಸೊ ಈ ತರ ಅವ್ರು ಆಕ್ಚುಲಿ ಏನಂದ್ರೆ ಬದುಕೋಸ್ಕರ ತಿಂತಿದ್ದೀನಿ. ಆಕ್ಚುಲಿ ನಾನು ಒಂದು ಕಾಲದಲ್ಲಿ ಬದುಕೋಸ್ಕರನೇ ತಿಂತೀನಿ. ಅದೇ ಇವಾಗ ಅಪೋಸಿಟ್ ಹ್ಯಾಪಿ ಪ್ಲೇಸ್, ಐ ಮೀನ್ ಹ್ಯಾಪಿ ಮೂಮೆಂಟ್ ಆಗಿರೋದು. ಹ್ಯಾಪಿ ಮೂಮೆಂಟ್ ಅಂದ್ರೆ ಅದೇ ಫಸ್ಟ್ ನಾವು ವಿಯೆಟ್ನಾಮ್ಗೆ ಹೋದಾಗ ಒಂದು ಫ್ಯಾಮಿಲಿ ಮೀಟ್ ಮಾಡಿದೆ. ಅವ್ರು ಫುಲ್ ಈಗ ಅಂದ್ರೆ ವಿಯೆಟ್ನಾಮ್ ಅಲ್ಲೆಲ್ಲ ಗೊತ್ತನ್ಸುತ್ತೆ ನನಗೆ, ಅದೆಲ್ಲ ಈಕ್ವಾಲಿಟಿ, ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಈಕ್ವಾಲಿಟಿ. ಅಲ್ಲೊಂದು ಫ್ಯಾಮಿಲಿ ಟ್ರಿಪ್ ಬಂದಿದ್ರು. ಅವ್ರ ಜೊತೆ ಒಂದು ಗುಹೆಗೆ ಹೋಗಿದೆ. ಅದು ಐ ಫೆಲ್ಟ್ ಅಂದ್ರೆ ಅವ್ರ ಜೊತೆ ಒಂಥರ ಫ್ಯಾಮಿಲಿ ತರನೇ ಆಗ್ಬಿಟ್ಟಿದ್ರು ನನಗೆ ಎಲ್ಲರೂ.
ಕನ್ನಡದವ್ರಾ? ಇಲ್ಲ ಕನ್ನಡದವರಲ್ಲ, ಅವ್ರ ವಿಯೆಟ್ನಾಮೀಸ್. Okay. ಭಾಷೆ ಬರ್ದಿದ್ರು ಕಮ್ಯುನಿಕೇಟ್ ಅವ್ರ ಜೊತೆ ಚೆನ್ನಾಗಿತ್ತು. ಯಾಕಂತಂದ್ರೆ ವಿಯೆಟ್ನಾಂ ಅಲ್ಲಿ ಫಸ್ಟ್ಗೆ ಅಲ್ವಾ, ಇದನ್ನು ಫಸ್ಟ್ನೇ ದೇಶ ನನಗೆ. ಸೊ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು ಆ ಥರದ್ದು ಸಿಕ್ಕಾಬಟ್ಟೆ. ಅದಾದ್ಮೇಲೆ ಸಿಕ್ಕಾಬಟ್ಟೆ ಆಯ್ತು. ಸಿಕ್ಕಾಬಟ್ಟೆ ಜನರು ಮನೆಗೆ ಹೋಗಿ ಅವ್ರ ಮನೇಲೆ ಉಳ್ಕೊಂಡು. ಯೂಶಲಿ ಥೈಲ್ಯಾಂಡಲ್ಲೆಲ್ಲ ಹೆಂಗೆ ಅಂದ್ರೆ, ನಾನು ಈಗ ಯಾವ್ದೋ ಒಂದು ಮನೆ ಕಾಣಿಸ್ತಾ ಹೋಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು, ಅವ್ರ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇವಾಗ ಯಾಕಂದ್ರೆ ಈ ಸ್ಟವ್ ಅಲ್ಲಿ ಇದು ಕನೆಕ್ಟ್ ಬಿಟ್ರೆ ನಂಗೆ ಮತ್ತೆ ಇದಕ್ಕೆ ದುಡ್ಡು ಕೊಡ್ಬೇಕು, ಇದನ್ನ ಸಿಗ್ತಾ ಇರಲಿಲ್ಲ, ಎಲ್ಲಿ ಸಿಗತ್ತೆ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಇರೋದನ್ನ ಖಾಲಿ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು. ಅದಕ್ಕೆ ಇವಾಗ ಮನೇಲಿ ಹೋಗ್ತಾ ಇದ್ರೆ ಲಾವಸಲ್ಲಿ ಕಂಪ್ಲೀಟ್ ಆಗಿ ಬೇರೆ ಮನೆಯಲ್ಲ ಅಡುಗೆ ಮಾಡ್ಕೊಂಡು ತಿಂದಿರೋದು ನಾನು. ಒಂದು ಗುಡ್ ವಿಷಯ ಏನಂದ್ರೆ ನಾನು ಎಲ್ಲೂ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡಿಲ್ಲ. ಅದೊಂದು ಒಳ್ಳೆ ಅವರು ನಾನು ಕರಗಿದ್ದೀನಿ ಅಂತನೋ ಅಥವಾ ನಾನು ಕ್ಯಾಶ್ ಅದು ಅಂತನೋ ಯಾರು ಕೇಳಿಲ್ಲ. ಇಲ್ಲೇ ತಮಿಳ್ ಭಾಷೆ ಮಾತಾಡೋರೆ ಒಂದು ಜನ ಕೇಳಿದ್ರು, ನಂಗೇನು ಬೇಸರ ಇಲ್ಲ ಅವ್ರೇನು ಕೇಳಿದ್ರು ಅಂತ. ಬಟ್ ಬೇರೆ ದೇಶದಲ್ಲಿ ನಾನು ಯಾವತ್ತೂ ಯಾರು ನನ್ನ ಜಾತಿ ಯಾವುದು ನನ್ನ ಧರ್ಮ ಯಾವುದು ಅಂತ ಕೇಳಿಲ್ಲ. ಅದೊಂದು ಒಳ್ಳೆ ವಿಷಯ. ನಾನು ಯಾವಾಗ್ಲೂ ನಾನು ಅದೇ ಹೇಳ್ತಿರ್ತೀನಿ, ನಾವ್ ಯಾವತ್ತು ಮನುಷ್ಯನ ಜಾತಿ ಅಥವಾ ಧರ್ಮನ ಕೇಳಲೇಬಾರದು ಅಂತ. ಅವ್ರು ನಂಗೆ ಯಾವತ್ತು ಕೇಳ್ದಿರೋದು ನಂಗೆ ತುಂಬಾ ಖುಷಿ. ಆಮೇಲೆ ಅವ್ರೆಲ್ಲರೂ ಭಾರತದವರು ಅಂದ್ರೆ ತುಂಬಾ ರೆಸ್ಪೆಕ್ಟ್, ಬಿಕಾಸ್ ಅವ್ರಿಗೆ ಅವರೆಲ್ಲ ಫಾಲೋ ಮಾಡೋದು ಬುದ್ಧಿಸಮ್ ಆಗಿರೋದ್ರಿಂದ ಭಾರತದವರು ಅಂದ್ರೆ ತುಂಬಾ ಖುಷಿ ಆಯ್ತು. ಅದೇ ಇವಾಗ ನೀವು ಅಲ್ಲಿಂದ 6 months ಇಂದ ಏನ್ ಫಿಸಿಕ್ ಫಿಟ್ ಯಾವ ತರ ಮೇಂಟೈನ್ ಮಾಡ್ತೀರಾ? ಒಂದ್ ವೇಳೆ ಅಲ್ಲ ನೀವು ನೋಡಿದ್ರೆ ಬಿಟ್ಟಿದ್ದೀರಾ? ನಾನು ಚಿಕ್ಕ ನೋಡಿ ಇವಾಗ ಹೊಟ್ಟೆದೆ, ಅದೇ ಮಾತಾಡಿದೀನಿ, ಕೊಲಾಬ್ರೇಷನ್ ಎಲ್ಲ ಮಾತಾಡಿದೀನಿ. ಬೆಂಗಳೂರಿಗೆ ಹೋದ ತಕ್ಷಣ ಒಂದು 100 ದಿವಸ ಕರೆಕ್ಟಾಗಿ ಫಿಸಿಕಲ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ನೆಕ್ಸ್ಟ್ ಇದೆ ಒಂದು ಪ್ಲಾನ್, ಒಂದು ದೊಡ್ಡ ಪ್ಲಾನ್ ಇದೆ. ನಿಮ್ ಮೋಟಿವೇಶನ್ ಏನ್ ಇವಾಗ ಇದು ಮಾಡೋಕೆ? ಐ ಮೀನ್ ಏನ್ ಮೋಟಿವೇಶನ್ ನಿಮ್ಗೆ? ಎವ್ರಿ ಡೇ ಎದ್ದ ತಕ್ಷಣ ಬ್ರೋ ಅದೇ ಬ್ರೋ, ಈಗ ಈ ಎಲ್ಲ ಇರೋರ್ಗೆ ಅವ್ರು ಏನ್ ಮಾಡ್ತಾ ಇದ್ರು ನಡೆಯೋದು, ನಮ್ಗೇನು ಇಲ್ಲ ಬ್ರೋ, ಏನೋ ಮಾಡಲೇಬೇಕು. ನಮ್ ಲೈಫ್ ನಮ್ಗೆ ಹಿಂದ್ಗಡೆ ಹೊಡಿತಾ ಇದೆ, ಹೋಗ ವೀಸಾ ನೋಡಿ. ವಿಯೆಟ್ನಾಮ್ದು ಆನ್ಲೈನ್ ಇ ವೀಸಾ, ಕಾಂಬೋಡಿಯಾದ ಇ ವೀಸಾ, ಲಾವೋಸ್ದು ಆನ್ಲೈನ್ ತಗೋಬಹುದು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಬಾರ್ಡರ್ ಕರಪ್ಷನ್. ನಾನು ಕಾಂಬೋಡಿಯಾದಲ್ಲಿ ಎಂಬಸಿನಲ್ಲಿ ಮಾಡಿಸ್ಕೊಂಡೆ. ಥೈಲ್ಯಾಂಡ್ದು ಅದು ಬಟ್ ಆದ್ರೇನು ಎಲ್ಲ ಕಡೆ ಬಾರ್ಡರ್ ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊತಿದ್ರಾ? ಇಲ್ಲ, ವಿಯೆಟ್ನಾಮ್ದು ಮುಂಚೆನೇ ಇ ವೀಸಾ ತಗೋಬೇಕು, ಕಾಂಬೋಡಿಯಾದ ಮುಂಚೆನೇ ಇ ವೀಸಾ ತಗೋಬೇಕು, ಲಾವೋಸ್ದು ಆನ್ ಅರೈವಲ್ ತಗೋಬಹುದು. ಬಟ್ ಬಾರ್ಡರ್ ಹೋದ್ರೆ ಸಿಕ್ಕಾಪಟ್ಟೆ ಸ್ಕ್ಯಾಮು. ಮೇ ಬಿ ಏರ್ಪೋರ್ಟ್ ಅಲ್ಲಿ ನಂಗೆ ಗೊತ್ತಿಲ್ಲ, ಬಟ್ ಬಾರ್ಡರ್ ಏರ್ಪೋರ್ಟ್ ಅಲ್ಲಿ ಮೇ ಬಿ ಇರಲ್ಲ ಅನ್ಸುತ್ತೆ, ಬಿಕಾಸ್ CCTV ಕ್ಯಾಮ್ರಾ ಇರ್ತವೆ. ಬಾರ್ಡರ್ ಅಲ್ಲಿ ಬೈ ಲ್ಯಾಂಡ್ ಸಿಕ್ಕಾಪಟ್ಟೆ ಸ್ಕ್ಯಾಮು. ಅದಕ್ಕೆ ನಾನು ಎಂಬಸಿನಲ್ಲಿ ಮಾಡಿಸ್ಕೊಂಡೆ, ಅಲ್ಲೂ $10 ಸ್ಕ್ಯಾಮ್ ಮಾಡಿದ್ರು ನನಗೆ. $10 ಎಷ್ಟೇ ಇಸ್ಕೊಂಡ್ರು. ಬಾರ್ಡರ್ ಒಂದು $10 ಇಸ್ಕೊಂಡ್ರು. ಅದು ಸುಮ್ಮನೆ ಟಿಪ್ಸ್ ಕೊಡ್ಲೇಬೇಕು. ಥೈಲ್ಯಾಂಡ್ ಅಲ್ಲೇ ದೊಡ್ಡ ಸ್ಕ್ಯಾಮ್ ಆಗಿದ್ದು ನನಗೆ. ಫ್ರೀ ಇದೆ, ಬಟ್ ಬಾರ್ಡರ್ ಅಲ್ಲಿ ಇಂಡಿಯನ್ಸ್ಗೆ ಬೈ ರೋಡ್ ಕ್ರಾಸ್ ಮಾಡಕ್ ಬಿಡೋದು. ಅವ್ರೇನ್ ಹೇಳ್ತಾರೆ, ಫ್ಲೈಟ್ ಅಲ್ಲಿ ಬರ್ರಿ ಅಂತಾರೆ. ನಾನು ಸಿಕ್ಕಾಪಟ್ಟೆ ಓಡಾಡಿ ಎಲ್ಲ ಆದ್ಮೇಲೆ ಕೊನೆಗೆ ಟಿಪ್ಸ್ ಕೊಡ್ತೀವಿ ಅಂದ್ರು, ಹ್ಞೂ ಅಂದೆ. 2000 ಥಾಯ್ ಬಾಟ್ ಇಸ್ಕೊಂಡ್ಮೇಲೆ ನನಗೆ ಸ್ಟಾಂಪ್ ಹಾಕೋದು. ಇಲ್ಲ ವಾಪಸ್ ಹೋಗಂತಾರೆ. ಮಲೇಷಿಯಾದು ಏನಿಲ್ಲ, ಇದು ಡಿಜಿಟಲ್ ಅರೈವಲ್ ಕಾರ್ಡ್ ಎಂಟೆಕ್ ಮಾಡ್ಬಿಟ್ಟು ಏನಪ್ಪ ಮಲೇಷಿಯಾದಲ್ಲಿ ನಾನು ಏನೋ ಫಾಸ್ಟೆಸ್ಟ್ ಸಪೋರ್ಟ್ ಅಂದ್ರೆ ಸುಮ್ಮನೆ ನೋಡ್ಬಿಟ್ಟು ಕರೆಕ್ಟಾಗಿ ವೆರಿಫೈ ಮಾಡಿ ಸ್ಟಾಂಪ್ ಹಾಕಿ ಕಳ್ಸೋದು. ಏನಾದ್ರೂ ಟ್ರಾವೆಲರ್ ಅಂತ ಈ ತರ ಸೈಕ್ಲಿಸ್ಟ್ ಅಂತ ಇಲ್ಲ, ಏನಂದ್ರೆ ಅವ್ರು ನೋಡ್ತಾರೆ ಫಸ್ಟ್ ಒಬ್ಬ ವ್ಯಕ್ತಿ, ಅವ್ರು ದಿನ ಸ್ಟಾಂಪ್ ಹಾಕ್ತಾರೆ, ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ. ಏನಂದ್ರೆ ಹಿಂದ್ಗಡೆ ಯಾವ ದೇಶ ವಿಸಿಟ್ ಮಾಡಿದೀರಾ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ದೆಲ್ಲ ಸ್ಟಾಂಪ್ಸ್ ಇರುತ್ತೆ ಹಿಂದ್ಗಡೆ, ಸ್ಟಾಂಪ್ ನೋಡ್ಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ ನಾವು ಎಲ್ಲಿಂದ ಬಂದಿದ್ದೀವಿ, ಏನ್ ಮಾಡ್ತಿದೀವಿ ಅಂತ ಕೇಳ್ತಾರೆ. ಎಲ್ಲಿ ಹೋಗ್ತೀರಾ ಅಂತ, ಸಿಂಗಾಪುರ್ ಹೋಗ್ತೀರಾ ಅಷ್ಟೇ. ಎಷ್ಟು ಕಿಲೋಮೀಟರ್ ಆಯ್ತು ನಿಮ್ಗೆ ಆಲ್ರೆಡಿ ಇವಾಗ ಅಂದಾಜಾಗಿದೆ ಮಲೇಷಿಯಾವರೆಗೂ? ಎಲ್ಲಿಂದ? ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದ? ಬೆಂಗಳೂರಿಂದ ಶುರು ಮಾಡಿದ್ದು. ಮೇ ಬಿ ಈ ವರ್ಷ ಮುಂಚೆ ನೋಡ್ತೀನಿ, ನನಗೆ ಎಕ್ಸಾಕ್ಟ್ಲಿ ಈಗ ಮರ್ತೋ, ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ. ಬಟ್ ಈ ವರ್ಷ ದಿಸ್ ಇಯರ್ ಎಷ್ಟಾಗಿದೆ ಅಂತ ಹೇಳೋ ವರ್ಷದಲ್ಲಿ ಒಂದು 7698 ಕಿಲೋಮೀಟರ್ ಆಗಿದೆ. 7700 ಅನ್ಕೋಬಹುದು. 7700 ಪ್ಲಸ್ ಅದು 1-2 ಮಂತ್ ನವೆಂಬರ್ ಸ್ಟಾರ್ಟ್ ಮಾಡಿ ಅದೊಂದು ಒಂದು 2,500 ಅದು 10,000 ಹೆಚ್ಚು ಕಡಿಮೆ. ಅಷ್ಟೊತ್ತಿಗೆ ಇನ್ನೊಂದು 500 ಕಿಲೋಮೀಟರ್. ಯಾವ ಸರ್ 10,000 ಕಿಲೋಮೀಟರ್. ಆದ್ರೂ ನಿಮ್ ಫಿಸಿಕ್ಕಿಗೆ 10,000 ಕಿಲೋಮೀಟರ್. ನಾನು ಇನ್ನೂ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಬೆಂಗಳೂರಿಗೆ ಹೋಗಿ, ಏನೇನಾಯ್ತು ಏನಿಲ್ಲ ಗೊತ್ತಿಲ್ಲ. ಅದೇ ಇವಾಗ ಇನ್ನೊಂದೇನಂದ್ರೆ ಕನ್ನಡ ಇದ್ರಕ್ಕೋಸ್ಕರ ಮಾಡಿ ಲಾಸ್ಟ್ ಟೈಮ್ ಟ್ರಿಪ್ ಮಾಡಿದಾಗ ಏನೋ ಒಂದು ಉದ್ದೇಶ ಇವಾಗ ಹೌದು, ನಾನು ಲಾಸ್ಟ್ ಟೈಮ್ ಮಾಡಿದಾಗ್ಲೂ ಸಸ್ಟೈನೇಬಲ್ ಲೈಫ್ ಸ್ಟೈಲು ಮತ್ತೆ ಏಕೋ ಫ್ರೆಂಡ್ಲಿ ಲೈಫ್ ಸ್ಟೈಲು. ನಾವ್ ಯಾವ ತರ ಮನುಷ್ಯ ಪ್ರಕೃತಿ ಜೊತೆಗೆ ಬದುಕಬಹುದು ಅಂತಾನೆ
ಯೂಶಲಿ ಇವಾಗ ನೋಡಿ ನಾವೆಲ್ಲ ಫಾಸ್ಟ್ ಡ್ರಿಂಕ್ ಸಾಫ್ಟ್ ಡ್ರಿಂಕ್ ಎಲ್ಲ ಕುಡಿದ್ಬಿಟ್ಟು ಫಾಸ್ಟ್ ಫುಡ್ ಎಲ್ಲ ತಿಂದ್ಬಿಟ್ಟು ನಮ್ಮ ದೇಹನೂ ಹಾಳು ಮಾಡ್ಕೊತಿದ್ದೀವಿ, ಎನ್ವಿರಾನ್ಮೆಂಟ್ನು ಹಾಳು ಮಾಡ್ತಿದ್ದೀವಿ. ಸೊ ಅದ್ರ ಬಗ್ಗೆನೇ ಮಾಡಿದ್ದು. ದಿಸ್ ಟೈಮು ಶಾಲೆಗೋಸ್ಕರ ಫಂಡ್ ರೈಸ್ ಮಾಡ್ತೀನಿ. ಮತ್ತೆ ನಾನು ಅನ್ಕೊಂಡಿನಿ ಶಾಲೆ ಕಟ್ತೀನಿ ಅಂತ. ಮೀನ್ಸ್ ನಾನು ಕಟ್ಟೋದಲ್ಲ, ಮೀನ್ಸ್ ಜನ ಕೊಡ್ತಾರೆ, ಅಲ್ಲಿ ಯಾರೋ ಒಬ್ರು ಕಟ್ತಾರೆ. ಸೊ ಶಾಲೆಗೆ ಅದು ಫಂಡ್ ರೈಸ್ ಮಾಡ್ತೀನಿ 1 ಕೋಟಿ ಅಂತ ಅನ್ನಿಸ್ತಾ ಇದೆ. ಇನ್ನು ನಂಗೆ ಈಗ ಅರ್ಜೆಂಟ್ ಒಂದು ಲ್ಯಾಪ್ಟಾಪ್ ತಗೋಬೇಕು. ಅದು ತಗೊಂಡ್ಮೇಲೆ ಸ್ವಲ್ಪ ಬೇರೆ ಪ್ಲಾನ್ಸ್ ಇದೆ. ಅದು ಮಾಡಿದೆ ಅಂದ್ರೆ ಬಹುಶಃ ಸಕ್ಸಸ್ ಆಗುತ್ತೆ ಅನ್ಸುತ್ತೆ. ಒಳ್ಳೆ ಪ್ಲಾನ್ ಆಗಿ ಸಕ್ಸಸ್ ಆಗುತ್ತೆ. ಅದೇ ಆಮೇಲೆ ಅದೇ ಇವಾಗ ಇನ್ನೊಂದು ಆನ್ಲೈನ್ ನೀವು ನೆಟ್ ಎಲ್ಲ ಹೆಂಗ್ ಮಾಡ್ತೀರಾ? ಇವಾಗ ನೋಡಿದ್ರೆ ಇನ್ಸ್ಟಾಲ್ ಯಾವಾಗ್ಲೂ ಪೋಸ್ಟ್ ಮಾಡ್ತಿರ್ತಾರೆ ವಿದೌಟ್ ಮಿಸ್. ಅದನ್ನ ಯಾವ ತರ ಒಂದು ಚಾರ್ಜ್ ಮತ್ತೆ ಇಂಟರ್ನೆಟ್. ನಾನು ಲೋಕಲ್ ಸಿಮ್ ಕಾರ್ಡ್ ಪರ್ಚೇಸ್ ಮಾಡ್ತೀನಿ ಎಲ್ಲ ಕಂಟ್ರಿನಲ್ಲೂ. ಮತ್ತೆ ಬಿಕಾಸ್ ರೋಮಿಂಗ್ ಎಲ್ಲ ಹಾಕೊಂಡ್ರೆ ಚಿಕ್ಕೌಟ್ ಆಗುತ್ತೆ. ಎಲ್ ವೈಫೈ ಸಿಕ್ಕರೂ ಬಿಡೋಲ್ಲ, ಕನೆಕ್ಟ್ ಮಾಡ್ಬೇಕು. ಆಮೇಲೆ ಚಾರ್ಜು ಅಷ್ಟೇ, ಎಲ್ ಚಾರ್ಜ್ ಸಿಕ್ಕರೂ ಹಾಕೋತೀನಿ. 2 ಪವರ್ ಬ್ಯಾಂಕ್ ಇದೆಯಲ್ಲ 20,000 mAh ಇಂದು, ಒಂದಕ್ಕೆ ಒಂದು ಮೊಬೈಲ್ 3 ಸಲ ಚಾರ್ಜ್ ಮಾಡ್ಬೋದು. ಸೊ ಇವಾಗೆಲ್ಲ ಸ್ವಲ್ಪ ಬ್ಲಾಗ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಬಿಕಾಸ್ ಎಲ್ಲ ಮೆಮೊರಿ ಫುಲ್ ಆಗಿದೆ, ಎಡಿಟ್ ಮಾಡೋಕೆ ಟೈಮ್ ಸಿಗ್ತಲ್ಲ. ಬೇಗ ಸಿಂಗಾಪುರ್ ಬೇರೆ ಹೋಗ್ಬೇಕು. 5ನೇ ತಾರೀಕು ಫ್ಲೈಟ್ ಇದೆ. 5ನೇ ತಾರೀಕು ಒಳಗಡೆ ಆಲ್ರೆಡಿ 5ನೇ ತಾರೀಕು ವಾಪಸ್ ಹೋಗ್ಬೇಕು. 26 10 ದಿನ ಇನ್ನೂ 10 ದಿನ ಹೋಪ್ಫುಲಿ ರೀಚ್ ಆಗ್ತೀರಾ. 500 ಕಿಲೋಮೀಟರ್. 500 ಕಿಲೋಮೀಟರ್ ಡೈಲಿ ಐ ಥಿಂಕ್ ಹೆಚ್ಚು ಕಡಿಮೆ ಎಷ್ಟು ಓಡಿಸ್ತಿರ್ತೀರಾ? ಇಲ್ಲ, ಇವತ್ತು 160 ಓಡಿಸ್ದೆ. 160 ಕಿಲೋಮೀಟರ್. ಓಕೆ. ಹೈಯೆಸ್ಟ್ ಅಂದ್ರೆ ಯಾವುದು? ಲೋಯೆಸ್ಟ್ ಅಂದ್ರೆ ಲೋಯೆಸ್ಟ್ ಅಂದ್ರೇನೆ ಅದೆಲ್ಲ ಲೋಯೆಸ್ಟ್ ಏನಿಲ್ಲ. ಹೈಯೆಸ್ಟ್ ಅಂದ್ರೆ ಒಂದು 370 ಇದೆ. 370 ಕಿಲೋಮೀಟರ್ ಅವತ್ತು. ರೀಸನ್ ಏನಂದ್ರೆ ಒಂದು ಬ್ಯಾಕ್ ವಿಂಡ್ ಇದ್ದಿದ್ದು, ನಮ್ಮ ಹಿಂದ್ಗಡೆ ವಿಂಡ್ ಇದ್ದಿದ್ದು, ಆಮೇಲೆ ಎಲಿವೇಶನ್ ಇಲ್ಲದೆ ಇರೋದು, ಅಲ್ಲ ಅಪ್ ಅಂಡ್ ಡೌನ್ಸ್ ಇಲ್ಲದೆ ಇರೋದು. ಸೊ ಅದೊಂದು ಬೆನಿಫಿಟ್. ಬಟ್ ಅದನ್ನ ಐ ಕೆನಾಟ್ ಸೇ ಒಂದೇ ದಿವಸ ಅಂತ, ಯಾಕಂದ್ರೆ ಒಂದು 30 ಅವರ್ ಅಂತ 30-35 hours ಆ ತರ ಅನ್ಬೋದು. ಅದ್ ಬಿಟ್ರೆ ಲಾಂಗೆಸ್ಟ್ ಅಂದ್ರೆ ನಾನು ಬೆಂಗಳೂರಿಂದ ನಮ್ಮೂರು ಒಂದೇ ದಿವಸ ಹೋಗ್ತೀನಿ, ಒಂದು 230-220 ಕಿಲೋಮೀಟರ್. ಬೆಳಗ್ಗೆ ಅಲ್ಲಿ ಬೆಂಗಳೂರು ಬಿಟ್ರೆ ಸಂಜೆ ಹೋಗಿ ಬಂದಿರ್ತೀನಿ. ಅಲ್ಲೂ ಕೂಡ ಸೈಕಲ್ ಅಲ್ಲೇ ಹೋಗ್ತೀರಾ? ಬಸ್ ಹತ್ತಿ ಎಷ್ಟು ದಿವಸ ಹಂಗೇನಿಲ್ಲ, ನಾನು ಯಾವಾಗ್ಲೂ ಸೈಕಲ್ ಬಿಟ್ಟು ಬೇರೆ ಮುಟ್ಟೋದಿಲ್ಲ ಅಂತ ಇಲ್ಲ. ಬಟ್ ಅದ್ ಬೆಂಗಳೂರಿಂದ ಮನೆಗೆಲ್ಲ ಹೋಗ್ತಿರ್ತೀನಿ ಯೂಶಲಿ. ಅದೇ ಇವಾಗ ನೀವು ಮಲಗೋದೆಲ್ಲ ನೋಡ್ತೀವಿ ಟೆಂಟ್ ಅಲ್ಲಿ, ಅಲ್ಲಿ ಯಾವ್ದು ಪೊಲೀಸ್ ಅದೇ ಆತರ ಯಾರು ಏನು ನಿಮ್ ಬಂದ್ ಕೇಳಿಲ್ಲ ಅಥವಾ ಯಾವ್ದಾದ್ರು ಆಗಿದೆ ಸಿಚುವೇಶನ್? ಮಲ್ಬೇಡಿ, ಹಂಗ್ ಮಾಡ್ಬೇಡಿ. ಇಲ್ಲದು ಆಗಿಲ್ಲ ಅಂದ್ರೆ ಇಲ್ಲಿ ಮುಂಚೆ ಬಿಡ್ತಾರೆ ಮಲಗ್ಬೇಡ ಅಂದ್ರೆ ಮಲಗಲ್ಲ. ಬಟ್ ನಂಗೆ ಇಂಡಿಯಾದಲ್ಲಿ ಒಂದ್ಸಲ ಅಟ್ಯಾಕ್ ಆಗಿತ್ತು. ಇಂಡಿಯಾದಲ್ಲಿ? ಸಿಕ್ಕಿಮಲ್ಲಿ ಚಾಕು ತಂದು ಚುಚ್ಚಾಕ್ ಬಂದಿದ್ದ ಒಬ್ಬ. ಅದು ಎಷ್ಟು ಒಂದು ವಿಡಿಯೋ ನೋಡ್ತಿಲ್ಲ, ಲಿಂಕ್ ಹಾಕ್ತೀನಿ ನೋಡಿ. ಅದು ರೀಸನ್ನು ಅವನು ಒಂದು ಕುಡ್ದಿದ್ದ. ಎರಡನೇದು ಸಿಕ್ಕಿಂ ಜನರ ಮನಸ್ಸಲ್ಲಿ, ಅಂದ್ರೆ ತುಂಬಾ ಜನ ಇಂಡಿಯಾದ ಇವಾಗ ನಾವೇನಾರು ಹೇಳಿದ್ರೆ ಅದು ಮೇ ಬಿ ಅದನ್ನ ರಾಂಗ್ ತಗೋಬಹುದು. ಬಟ್ ಏನಂದ್ರೆ ಸಿಕ್ಕಿಂ ಜನರ ಮನಸ್ಸಲ್ಲಿ ಅವ್ರನ್ನ ಬಲವಂತವಾಗಿ ಭಾರತದೊಳಗೆ ಸೇರಿಸ್ಕೊಂಡ್ರು ಅನ್ನೋದೊಂದು ಆಳವಾಗಿದೆ. ಯಾಕಂತಂದ್ರೆ 1973 ಅನ್ಸುತ್ತೆ. ಇಲ್ಲ 1917-63 ಯಾವಾಗ ಇರ್ಬೇಕು. ಅದಕ್ಕಿಂತ ಮುಂಚೆ ಸಿಕ್ಕಿಂ ಭಾರತದ ಅಂಗ ಆಗಿರ್ಲಿಲ್ಲ. ಅದಾದ್ಮೇಲೆ ಭಾರತದ ಒಳಗ್ ಬಂದಿದ್ರು. ಅದಕ್ಕಿಂತ ಮುಂಚೆ ಅವ್ರು ರಾಜರಾಳ್ವಿಕೆಯಲ್ಲಿದ್ರು. ಎಕ್ಸುಮ್ ಅವ್ರ ಅವಾಗಿನ ರಾಜ್ಯದ ರಾಜಧಾನಿ ಆಗಿತ್ತು. ಇವಾಗ ಗ್ಯಾಂಗ್ಟಾಕ್. ಸೊ ಅದು ಅವ್ರ ಆಳದಲ್ಲಿದೆ. ಅವತ್ತು ಆ ವ್ಯಕ್ತಿ ಅದನ್ನೆಲ್ಲ ಮಾತಾಡಿದ್ರು. ಅಂದ್ರೆ ನಮ್ಮನ್ನ ನೀವು ವೀಕ್ ಅನ್ಕೊಂಡ್ಬಿಟ್ಟಿದ್ದೀರಾ, ನೀವು ನಮ್ಮನ್ನೆಲ್ಲ, ನೀವು ಅಂದ್ರೆ ನಾವು ಇಂಡಿಯನ್ಸ್. ಸೊ ಅವರು ನಮ್ಮನ್ನ ಅಂದ್ರೆ ಅವರು ಸಿಕ್ಕಿಂ ಜನ, ನೀವು ನಮ್ಮನ್ನ ವೀಕ್ ಅನ್ಕೊಂಡ್ಬಿಟ್ಟಿದ್ದೀರಾ, ನೀನ್ ಬಿಹಾರಿ, ನೀನು ನರೇಂದ್ರ ಮೋದಿ ಏಜೆಂಟ್, ನೀನು ನಮ್ಮನ್ನೆಲ್ಲ ಸರ್ವೆ ಮಾಡಕ್ ಬಂದಿದ್ಯಾ, ಮಗನೇ ನೀನ್ ಇಲ್ಲೇ ಕೊಚ್ಚಾಕ್ಬಿಡ್ತೀನಿ, ಇದರಿಗೆ ಕಾಟ್ಕೆ ಫೇಕುಂಗ ಆಪ್ಕೋ ನಿಕಲ್ ಇದರ್ಸೆ ಅಂತೆಲ್ಲ. ಯಾವ್ದು ಏನು ಮಾಡ್ಲಿಲ್ಲ. ಇಲ್ಲ, ಲೇಟರ್ ಏನಾಯ್ತು ಗೊತ್ತಾ, ನಾನ್ ಅಡ್ಗೆ ಮಾಡ್ಬಿಟ್ಟು ಅವ್ನಿಗೆ ಊಟ ಹಾಕ್ಸಿ ಮನೆ ಕಳ್ಸಿ. ಸೊ ಹಂಗೆ ನಾನು ಕನ್ವಿನ್ಸ್ ಮಾಡ್ತೀನಿ ಎಲ್ರಿಗೂ. ನಿಮ್ಗೆ ಎಷ್ಟು ಭಾಷೆ ಬರುತ್ತೆ? ಯಾಕಂದ್ರೆ ಬಂದಿದ್ದಾರೆ, ಆ ಭಾಷೆ ಯಾರಿಗಾದ್ರೂ ಬರ್ಬೇಕಂದ್ರೆ, ನಮ್ಮೂರು ಬೇರೆಯವ್ರಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಇರುತ್ತೆ. ನಂಗೆ ಕನ್ನಡ ಬರುತ್ತೆ ಸ್ಪಷ್ಟವಾಗಿ, ತಮಿಳ್ ಮಾತಾಡ್ತೀನಿ, ಮಲಯಾಳಂ ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಮರಾಠಿ, ಗುಜರಾತಿ ಸ್ವಲ್ಪ ಅರ್ಥ ಆಗುತ್ತೆ. ಅಷ್ಟ್ ಬಿಟ್ರೆ ಈ ಭಾಷೆನಂತೂ ನಂಗೆ ವಿಯೆಟ್ನಾಮ್ ಅಲ್ಲಿ 2 ತಿಂಗಳಿದೆ. ನಂಗೆ ಸಿಂಚ ಹೋದ್ರೆ ಹಾಯ್ ಅಂತ, ಮತ್ತೆ ಥ್ಯಾಂಕ್ ಯು ಅನ್ನೋದು ಮರ್ತೇ ಹೋಗ್ಬಿಟ್ಟು. ದತಾಂಗ್ ಅಂದ್ರೆ ಸಲಾಮತ್ ದರಾಕ್ ಅಂದ್ರೆ ವೆಲ್ಕಮ್. ಸಲಾಮತ್ ದತಾಂಗ್, ವೆಲ್ಕಮ್ ಆತರ. ಸ್ವಲ್ಪ ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ, ಮಲೇಷಿಯನ್ ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ, ತಮಿಳ್ ವರ್ಡ್ಸ್ ಮಿಕ್ಸ್ ಇದೆ. ನಿಮ್ದು ಹಿಂಗೆ ಕಂಟಿನ್ಯೂ ಆಗ್ಲಿ ಬ್ರೋ. ಇನ್ನು ತುಂಬಾ ಸಂಚಾರಗಳನ್ನ ಮಾಡ್ತಾ ಇರಿ.
ಇನ್ನು ಸ್ಪ್ರೆಡ್ ಮಾಡೋಣ ಅಂತ ನಿಮ್ದೆಲ್ಲ. ಇಲ್ಲಿದೆ ನೋಡಿ, ಇದೇ ಅವ್ರ ಸೈಕಲ್ಲು. ಇಲ್ಲಿ ಇಟ್ಬಿಟ್ಟಿದ್ದೀವಿ ಇವಾಗ ಸೈಕಲ್ ಇದರಲ್ಲಿ ಬಂದಿರೋದಕ್ಕೆ. ನಾಳೆ ಮಾರ್ನಿಂಗ್ ಹೊರಗೆ ತಂದಾಗ ಯಾವ್ದು ಸೈಕಲ್ ಯಾವ್ದು ಓಮೋ ಬೈಕ್ ಅಂತ ಇಂಡಿಯನ್ ಬ್ರ್ಯಾಂಡ್. ಇಲ್ಲ ಹಿಂದೆ ಹುಷಾರು ಸ್ಟ್ಯಾಂಡ್ ಓಮೋ ಬೈಕ್ ಅಂತ ಓಮೋ OM ಓಮೋ